ಮಾಡ್ತೇನೆ, ಒಂದಿಷ್ಟು ತರಕಾರಿ ಬೆಳಿತೇನೆ, ಒಂದಿಷ್ಟು ದೀರ್ಘಾವಧಿ ಬೆಳೆಗಳನ್ನು ಮಾಡ್ತೇನೆ, 2 ರೀತಿಯಲ್ಲಿ ವಿಂಗಡಣೆ ಮಾಡಿದರೆ ನಿತ್ಯ ಆದಾಯ ತರ್ತಕ್ಕಂಥ ಬೆಳೆಗಳನ್ನು ನೀವು ಬೆಳೆಸಿ ಅದ್ರಲ್ಲಿ ನಿತ್ಯ ಆದಾಯ ಬರುತ್ತೆ. ತರಕಾರಿಗಳಿರ್ಬೋದು, ಹೂವುಗಳಿರ್ಬೋದು, ಬೇರೆ ವ್ಯವಸ್ಥೆಗಳು. ದೀರ್ಘಾವಧಿಯ ಒಂದು ಬೆಳೆಗಳನ್ನು ನೀವು ಬೆಳೆಸಿ. ಈ ರೀತಿ ಮಾಡುವಾಗ ಈ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಕುಟುಂಬದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಆಹಾರದ ದವಸ ಧಾನ್ಯಗಳು, ಕೆಲವು ಪರಿಕರಗಳನ್ನು ಕ್ಷೇತ್ರದಿಂದ ಕೊಡಲಾಯಿತು. ಆಗೇನು ಮಾಡಿದರೆ ಅವರು ಸಂಪೂರ್ಣ ಈ ಒಂದು ಕೂಲಿಗೆ, ದಿನನಿತ್ಯವೂ ಕೂಲಿ ಹೋಗಿ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆ ಬದಲಾಗಿ ತಮ್ಮ ಭೂಮಿಯನ್ನು ಅವರು ಅಭಿವೃದ್ಧಿಪಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು 6 ತಿಂಗಳವರೆಗೆ ಅವರು ಒಂದು ತರಕಾರಿಗಳನ್ನು ಬೆಳೆಯುವಂಥದ್ದು ವ್ಯವಸ್ಥೆಯಲ್ಲಿ ಅವ್ರಿಗೆ ಸ್ವಲ್ಪ ಆದಾಯ ಬಂತು. ಅವರ ದೀರ್ಘಾವಧಿ ಬೆಳೆಗೂ ಬೇಕಾಗಿರ್ತಕ್ಕಂಥ ಸಸಿಗಳನ್ನು, ಕೃಷಿ ಉಪಕರಣಗಳನ್ನು ಕ್ಷೇತ್ರದಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಒಟ್ಟಿನಲ್ಲಿ ಸಾವಿರಾರು ಎಕರೆ ಪ್ರದೇಶಗಳು, ಹಡಿಲು ಬಿದ್ದ ಭೂಮಿಗಳು, ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಯಿತು. ಅವರ ಇನ್ಕಮ್ ಬರಲಿಕ್ಕೆ ಪ್ರಾರಂಭ ಆಯಿತು. ಆಗ ಒಂದು ಸ್ವಸಹಾಯ ಸಂಘದ ಚಳುವಳಿಯನ್ನು ಚಿಂತನೆ ಮಾಡಿ ಪ್ರಾರಂಭಿಸಿದರು. ಆ ಸ್ವಸಹಾಯ ಸಂಘಗಳನ್ನ ಮಾಡುವಾಗ ಪ್ರಾರಂಭದಲ್ಲಿ ಉಳಿತಾಯ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಕೃಷಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ರು. ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಪೋರ್ಟನ್ನು ಕ್ಷೇತ್ರದಿಂದ ಕೊಡ್ತಾಯಿದ್ರು. ಉಳಿತಾಯ ಮಾಡುವಾಗ ಅವರು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ಮಾಡಿದರು. ಒಮ್ಮೆ ಹೀಗೆ ಬಹಳ ಪ್ರವಾಸಗಳನ್ನು ಮಾಡ್ತಾಯಿದ್ರು, ಕ್ಷೇತ್ರಕ್ಕೆ ಹೋಗಿ ನೋಡ್ತಾಯಿದ್ರು ಅವರ ಕಷ್ಟಗಳನ್ನು ನೋಡುವಾಗ. ಒಬ್ಬ ಕೃಷಿಕ ಹೇಳಿದರು, ನನಗೆ ನಾನು ವ್ಯವಸಾಯ ಮಾಡ್ಬೋದು, ಆದರೆ ನಮಗೊಂದು ಪಂಪ್ ಸೆಟ್ ಬೇಕು ಅಂತ. ಆ ಪಂಪ್ ಸೆಟ್ ಕಲ್ಪನೆಯಿಂದ ಪ್ರಾರಂಭ ಆದದ್ದು. ಪಂಪ್ ಸೆಟ್ ಬೇಕಂದ್ರೆ ಬಹುಶಃ ಆಗ 3,000 ಇತ್ತು. ಅವರ ಸ್ವಸಹಾಯ ಸಂಘದ ಉಳಿತಾಯ ಒಂದು 500 ರೂಪಾಯಿನ ಎಷ್ಟು ಇತ್ತು, ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು. ಆಗ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಸೊಸೈಟಿಯ ಇದರಲ್ಲಿ ಅಲ್ಲಿಯ ಒಂದು ಮ್ಯಾನೇಜರ್ಗೆ, ಈ ಸಂಘಗಳಿಗೆ ನೀವು ಸಾಲವನ್ನು ಕೊಡಿ, ಆ ಜವಾಬ್ದಾರಿಯನ್ನು ಏನಾದರೂ ಇದ್ದರೆ ಅದರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ. ಸಾಲವನ್ನು ಕೊಡೋದ್ರ ಮೂಲಕ ಅವ್ರು ಪಂಪ್ ಸೆಟ್ ಖರೀದಿ ಮಾಡ್ಬೋದು, ಎಲ್ಲರೂ ಒಟ್ಟಾಗಿ ಕೃಷಿ ಮಾಡ್ಬೋದು, ಒಳ್ಳೆ ನೀರಾವರಿ ಸಿಕ್ಕಿದರೆ ಒಳ್ಳೆ ಆದಾಯ ಬರುತ್ತೆ, ಅದರಲ್ಲಿ ಸಾಲವನ್ನು ಅವ್ರು ತೀರಿಸ್ತಾರೆ. ಸೊ ಯಾವಾಗ ಒಂದು ರೀತಿಯ ಜವಾಬ್ದಾರಿ, ಅತ್ಯಂತ ಜವಾಬ್ದಾರಿಯುತವಾದ ವ್ಯವಸ್ಥೆ ಪಡೆದುಕೊಳ್ಳುತ್ತನ್ನುವಾಗ ಬ್ಯಾಂಕಿಂಗ್ ಕ್ಷೇತ್ರಗಳು ಮುಂದೆ ಬರ್ತಕ್ಕಂಥದ್ದು ಒಂದು ಮೂಲ ಪರಿಕಲ್ಪನೆ. ಅದು ನಂತರ ಬಹಳ ದೊಡ್ಡ ಒಂದು ಶಾಸನಬದ್ಧವಾದ ವ್ಯವಸ್ಥೆ ಆಯಿತು. ಆದರೆ ಈ ಶಾಸನಬದ್ಧ ವ್ಯವಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಂತರದ ದಿನಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ತಂದಿರತಕ್ಕಂಥದ್ದು. ಸೊ ಅಲ್ಲಿ ಪ್ರಾರಂಭವಾದ ಒಂದು ಆರ್ಥಿಕ ಜೋಡಣೆಯ 1990ನೇ ಇಸ್ವಿಯ ಆಸುಪಾಸಲ್ಲಿ ಇಂತಹ ಒಂದು ಪರಿವರ್ತನೆಗಳು ಆಗಿರ್ತಕ್ಕಂಥ ಸಂದರ್ಭ. ಪಂಪ್ಸೆಟ್ ಅಂತ ತೆಗೆದುಕೊಂಡ್ರು, ನೀರಾವರಿ ಚೆನ್ನಾಗಾಯಿತು, ಬೆಳೆ ಬಂತು, ಸಾಲವನ್ನು ತೀರಿಸಿದ್ರು, ನಂತರ ಒಂದು ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಯಿತು. ಪ್ರಮುಖವಾಗಿ ಬೇಸ್ ಆಗಿ ಕೃಷಿಯ ವಿಚಾರದಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥ ಕೃಷಿ ಸಂಘಗಳಿಂದನೇ ಈ ಸ್ವಸಹಾಯ ಸಂಘಗಳ ಅದ್ಭುತ ಪರಿಕಲ್ಪನೆ ಪ್ರಾರಂಭ ಆಗಿದ್ದು. ನಂತರ ಮಾತೃಶ್ರೀ ಹೇಮಾವತಿ ಅಮ್ಮನವರು ಮಹಿಳೆಯರ ಸಂಘಗಳನ್ನು ಮಾಡಬೇಕನ್ನುವ ಬಹಳ ಅದ್ಭುತ ಪರಿಕಲ್ಪನೆಯನ್ನು ಮಾಡಿದ್ರು. ಅದಕ್ಕೂ ಕೂಡ ಬಹಳ ದೊಡ್ಡ ವ್ಯವಸ್ಥೆ ಆಯಿತು. ಮಹಿಳಾ ಸ್ವಸಹಾಯ ಸಂಘಗಳಾಯಿತು. ನಾನು ಅದರ ಪ್ರತಿ ಹಂತವನ್ನು ಹೇಳಬೇಕಂದ್ರೆ ಬಹಳ ಸಮಯ ಆಗುತ್ತೆ. ನಂತರ ಅದೊಂದು ದೊಡ್ಡ ಚಳುವಳಿ ಆಯಿತು. ನನ್ನ ಬ್ಯಾಂಕಿಂಗ್ ವೃತ್ತಿ ಜೀವನ ನೆನಪಿಸ್ಕೊಳ್ಬೇಕಾಗಿದೆ. ನಾನು ಕೂಡ 12 ವರ್ಷಗಳಿಂದ ಹೆಚ್ಚು ಕಾಲ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಆದ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಸೇವೆ ಸಲ್ಲಿಸ್ತಕ್ಕಂಥದ್ದು. ಇವತ್ತು ಕೂಡ ಅದು ಪ್ರತಿಷ್ಠಿತ ಬ್ಯಾಂಕ್ ಆಫ್ ಬರೋಡದ ಜೊತೆಗೆ ವಿಲೀನವಾಗಿ ಭಾಳ ಒಳ್ಳೆಯ ಸೇವೆಯನ್ನು ಬ್ಯಾಂಕ್ ಆಫ್ ಬರೋಡ ಸಲ್ಲಿಸ್ತಾ ಇದೆ. ನಾನು ಹೆಡ್ ಆಫೀಸಲ್ಲಿ, ರೀಜನಲ್ ಆಫೀಸಲ್ಲೆಲ್ಲ ಕೆಲಸ ಮಾಡಿದ್ದೆ. 5 ಬ್ರಾಂಚಲ್ಲಿ ಕೆಲಸ ಮಾಡಿದ್ದೆ. 3 ಬ್ರಾಂಚಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದೆ. ಎಷ್ಟು ದಿನ ನನಗೆ ಭಾಳ ಸಂತೋಷ ಇರ್ತಿತ್ತು. ನಾವು ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ಒಂದಿಷ್ಟು ಜನರಿಗೆ ನಾವು ಸಹಾಯವನ್ನು ಮಾಡಿದಾಗ, ಸಾಲವನ್ನು ಕೊಟ್ಟಾಗ, ಬ್ಯಾಂಕಿನ ಸೇವೆಗಳನ್ನು ಕೊಟ್ಟಾಗ ಎಷ್ಟೋ ಜನ ಹಳ್ಳಿಯಿಂದ ನಮ್ಮಲ್ಲಿ ಸಾಲ ಕೇಳಲಿಕ್ಕೆ ಬರ್ತಾಯಿದ್ರು. ನಿಜವಾಗ್ಲೂ ಒಳ್ಳೆಯ ಉದ್ದೇಶ, ಅವ್ರಿಗೆ ಕಟ್ಟುವ ಸಾಮರ್ಥ್ಯ ಇದೆ, ಅವ್ರ ಹತ್ರ ಆದಾಯ ಇದೆ, ಭೂಮಿ ಇದೆ, ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಅವರ ಉದ್ದೇಶ ಕೂಡ ಚೆನ್ನಾಗಿದೆ, ಮನೆ ರಿಪೇರಿ ಮಾಡ್ತಾರೋ ಅಥವಾ ಬೇರೆ ಇನ್ನೊಂದು ಇನ್ಕಮ್ ಜನರೇಟಿಂಗ್ ಆ್ಯಕ್ಟಿವಿಟೀಸ್ನೇ ಮಾಡ್ತಾರೆ, ಎಲ್ಲವೂ ಸರಿಯಾಗಿದೆ. ಆದರೆ ನಿಯಮದ ಪ್ರಕಾರ ಅವ್ರಿಗೆ ನನಗೆ ಸಾಲ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರ ಕೃಷಿ ಭೂಮಿ ಇದೆ ಅಂದರೆ ಅದು ಕೂಡ ರೆಕಾರ್ಡ್ ಸರಿ ಇರ್ತಿರ್ಲಿಲ್ಲ. ಮಕ್ಕಳು ಉದ್ಯೋಗದಲ್ಲಿ ಹೋಗಿದ್ದಾರೆ, ಒಬ್ಬ ಮಗ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾನೆ, ಆದಾಯ ಇದೆ, 500 ರೂಪಾಯಿ ದಿನಕ್ಕೆ ದುಡಿತಾನೆ, ಆದರೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ. ಇನ್ನೊಬ್ಬರು ಮಗ ಎಲ್ಲೋ ಕೆಲಸ ಮಾಡ್ತಾನೆ, ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ. ಇನ್ನು ಮನೆಯ ದಾಖಲೆ ನೋಡೋಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಹೆಚ್ಚು ಒಂದು ಪರಿವರ್ತನೆಗಳು ಆಗ್ತಾಯಿದೆ. ದಾಖಲಾತಿಗಳಲ್ಲಿ ಬಹಳಷ್ಟು ನ್ಯೂನತೆ ಇರತಕ್ಕಂಥದ್ದು. ಇನ್ನು ಅವರ ಸಿಬಿಲ್ ತೆಗಿಬೇಕು, ಅವರಿಗೆ ಸರಿಯಾದ ಗ್ಯಾರಂಟರ್ ಬೇಕು. ಈ ಪಟ್ಟಿಯನ್ನು ಅವರ ಮುಂದೆ ನೀಡಿದಾಗ ಬಹಳ ನಿರಾಸೆ ಆಗ್ತಿತ್ತು ಅವ್ರಿಗೆ. ಯಾಕಂದರೆ ಅದರಲ್ಲಿ ಎಲ್ಲವನ್ನು ಒದಗಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ನಿಯಮವನ್ನು ಬಿಟ್ಟು ನಾವು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ.
ಬ್ಯಾಂಕಿನ ನಿಯಮಗಳು ಖಂಡಿತವಾಗಿ ಒಳ್ಳೆಯದಿದೆ. ಯಾಕಂದರೆ ಇವತ್ತಿನ ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳು ಯಾರಿಗೆ ಸಾಲ ಕೊಡಬೇಕಾದ್ರೂ ಅದು ಎಲ್ಲಿಂದನೋ ಬರೋದಲ್ಲ. ಜನಸಾಮಾನ್ಯರು ಬ್ಯಾಂಕಿನ ಮೇಲೆ ಅತಿ ನಂಬಿಕೆ ಇಟ್ಟು ತಮ್ಮ ಉಳಿತಾಯವನ್ನು, ಜೀವನದ ಭವಿಷ್ಯವನ್ನು ಬ್ಯಾಂಕಿನಲ್ಲಿ ಠೇವಣಿಯಾಗಿಟ್ಟಿರ್ತಾರೆ. ಆ ಮೊತ್ತವನ್ನು ಇನ್ನೊಬ್ರಿಗೆ ಸಾಲ ಕೊಡಬೇಕಂದ್ರೆ ಎಷ್ಟು ಜಾಗ್ರತೆ ಬ್ಯಾಂಕ್ ಮಾಡಬೇಕು. ಅದಕ್ಕೋಸ್ಕರ ಆ ಸಾಲದ ಒಂದೊಂದು ರೂಪಾಯಿನೂ ಸರಿಯಾಗಿ ಮರುಪಾವತಿ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಅನೇಕ ದಾಖಲಾತಿಗಳನ್ನು, ನಿಯಮಗಳನ್ನು ಬ್ಯಾಂಕ್ ಮಾಡುತ್ತೆ. ಇವತ್ತು ಅರ್ಥವ್ಯವಸ್ಥೆಯಲ್ಲಿ ಅದು ಖಂಡಿತ ಇರಬೇಕು. ಇಲ್ಲಾಂದರೆ ಇಷ್ಟು ದೊಡ್ಡ ದೇಶದಲ್ಲಿ ಅರ್ಥವ್ಯವಸ್ಥೆ ಒಂದು ಆರೋಗ್ಯಕರವಾಗಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾನು ಅವರ ಮನೆಗೆ ವಿಸಿಟ್ ಮಾಡ್ತೇನೆ. ಮನೆ ಚೆನ್ನಾಗಿದೆ, ಕೃಷಿ ಚೆನ್ನಾಗಿದೆ, ಆದಾಯ ಇದೆ, ಎಲ್ಲವೂ ಚೆನ್ನಾಗಿದೆ. ಬಹಳ ಬೇಸರ ಅಂದರೆ ಅವ್ರ ಹತ್ರ ದಾಖಲಾತಿಗಳು ಇಲ್ಲ. ಉದಾಹರಣೆ, ಒಂದು ಹೌಸಿಂಗ್ ಲೋನ್ ಒಂದು ರಿಪೇರ್ ಮಾಡಬೇಕಂದ್ರೆ ನಾನೊಂದು ಹೌಸಿಂಗ್ ಲೋನಲ್ಲಿ 17 ದಾಖಲೆಗಳ ಪಟ್ಟಿಯನ್ನು ಕೊಡ್ತಾ ಇದ್ದೆ, ಪಟ್ಟಿ ಮಾಡಿಕೊಂಡಿದ್ದೆ. ಉದಾಹರಣೆ, ಫಸ್ಟು ಆ ಮನೆಯ ಒಂದು ರೆಕಾರ್ಡ್ ಬೇಕು, ಅಂದರೆ RTC ಅಥವಾ 911 ಬೇಕು. ಅದಕ್ಕೆ EC ಬೇಕು, ಎನ್ಕ್ಯುಬರೆನ್ಸ್ ಸರ್ಟಿಫಿಕೇಟ್, 15 ವರ್ಷ ಯಾವುದೇ ಋಣಭಾರ ಇಲ್ಲ ಅಂತೇಳಿ. ಮತ್ತು ಆ ಆಸ್ತಿ ಹೇಗೆ ಬಂತು ಅವರಿಗೆ, ಅವ್ರ ತಂದೆಯಿಂದ ಬಂದರೆ ಪಾರ್ಟಿಷನ್ ಡೀಡ್ ಬೇಕು, ಕರೆಕ್ಟಾಗಿ ಆಗಿದೆಯಾ ಅಂತ. ಅದನ್ನು ಪರ್ಚೇಸ್ ಮಾಡಿದರೆ ಅದರ ಮೂಲ ಆಸ್ತಿ ಹೇಗಿತ್ತು ದಾಖಲೆ, ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ, ಎಲ್ಲ ಒಂದು ಚೈನ್ ಆಫ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ, ಅದೆಲ್ಲವೂ ನಿಖರವಾಗಿರಬೇಕು. ಆಮೇಲೆ ಆ ಜಾಗದ ಸ್ಕೆಚ್ ಬೇಕು, ನಕಾಶೆ ಬೇಕು, ಆ ಸ್ಕೆಚ್ಚಿನ ಗಡಿಗುರುತುಗಳು ಸರಿಯಾಗಿರಬೇಕು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಗಡಿಗುರುತುಗಳು ಸರಿಯಾಗಿರಬೇಕು. ನಕ್ಷೆಯಲ್ಲಿ ಎಷ್ಟು ಜಾಗವನ್ನು ತೋರಿಸಿದ್ರೋ ಅಷ್ಟೇ ಅಳತೆ ಮಾಡಿದಾಗಿರಬೇಕು. ಪ್ಲಸ್ ಅದನ್ನು ಕನ್ವರ್ಷನ್ ಆಗಿರಬೇಕು, ಬಹಳ ಮುಖ್ಯವಾದದ್ದು ಕನ್ವರ್ಷನ್. ಜಾಗ ಇರುತ್ತೆ, ಕೃಷಿ ಭೂಮಿ ಇರುತ್ತೆ, ಮನೆಗೆ ಸಾಲ ಬೇಕಂದರೆ ಅದು ಭೂ ಪರಿವರ್ತನೆ ಆಗಬೇಕು, ವಾಸ್ತವ್ಯ ದೃಷ್ಟಿಯಲ್ಲಿ ಅದು ಭೂ ಪರಿವರ್ತನೆ ಆಗಬೇಕು, ಕನ್ವರ್ಷನ್ ಆಗಬೇಕು. ಕನ್ವರ್ಷನ್ ಆದ ನಂತರ ಆ ಕನ್ವರ್ಷನ್ ಟೈಮಲ್ಲಿ ಒಂದು ಸ್ಕೆಚ್ ಮಾಡ್ತಾರೆ, ಮೂಲ ಸ್ಕೆಚ್ ಇರುತ್ತೆ, ಅದೆಲ್ಲವೂ ಹೊಂದಾಣಿಕೆ ಆಗಬೇಕು. ಇದನ್ನು ಪ್ರಾಥಮಿಕದಲ್ಲಿ ನಾನು ನೋಡ್ತೇನೆ. ಯಾಕೆ ನಾವು ನೋಡ್ತೇವೆ ಅಂದರೆ, ಇದು ನಮ್ಮ ಬ್ಯಾಂಕಿನ ಲಾಯರಿಗೆ ಹೋದರೆ ಅವ್ರು ಭಾಳ ಸ್ಟ್ರಿಕ್ಟು. ಯಾಕಂದರೆ ಬ್ಯಾಂಕ್ ನಂಬಿಕೆ ಇಟ್ಟು ಅವ್ರನ್ನ ಮಾಡಿರ್ತಾರೆ, ಅವರು ಪ್ರತಿಯೊಂದು ದಾಖಲೆಯನ್ನು ದುರ್ಬಿನ್ ಇಟ್ಕೊಂಡು ನೋಡ್ತಾರೆ. ಒಂದು ಸಣ್ಣ ಮಿಸ್ಟೇಕ್ ಇದ್ರು ಯಾಕಂದರೆ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅಷ್ಟು ಹೋಗೋದು ಬೇಡ ಅನ್ನೋ ದೃಷ್ಟಿಕೋನದಲ್ಲಿ ಮೊದಲೇ ನಾನೊಮ್ಮೆ ಚೆಕ್ ಮಾಡ್ತೇನೆ. ಹೆಚ್ಚಿನ ಕೇಸಸ್ಗಳು ಅಲ್ಲೇ ಫೇಲ್ಯೂರ್ ಆಗ್ತಾಯಿತ್ತು. ಯಾವುದೋ ಒಂದು ದಾಖಲೆ ಇರೋದಿಲ್ಲ, ಪಾರ್ಟಿಷನ್ ಡೀಡ್ ಮಾಡಿರ್ತಾರೆ, ಅದು ಸರಿಯಾಗಿರೋದಿಲ್ಲ. ಅದ್ರಲ್ಲಿ ವಂಶವೃಕ್ಷ ನೋಡಬೇಕು. ವಂಶವೃಕ್ಷ ನೋಡಿದಾಗ ಒಂದು ಫ್ಯಾಮಿಲಿಯಲ್ಲಿ, ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ಕೂಡು ಕುಟುಂಬದಲ್ಲಿ ಪಾರ್ಟಿಷನ್ ಡೀಡ್ ಮಾಡುವಾಗ ಒಬ್ಬ ಸದಸ್ಯರ ಒಂದು ಒಪ್ಪಿಗೆ ಅದರಲ್ಲಿ ಇಲ್ಲ ಅಂದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಅವ್ರನ್ನ ಇನ್ನು ಸರಿ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ. ಒಂದು ವೇಳೆ ಅವರು ಡೆತ್ ಆದರೆ ಅವರ ಮಕ್ಕಳೆಲ್ಲ ಬರಬೇಕು, ಅವರು ಎಲ್ಲೆಲ್ಲೋ ಇರ್ತಾರೆ, ಹೆಚ್ಚಿನದು ಸಾಧ್ಯನೇ ಇಲ್ಲ, ಅಲ್ಲಿಗೆ ಕೈ ಬಿಟ್ಟು ಬಿಡ್ತಾರೆ. ಒಂದು ವೇಳೆ ಕಷ್ಟಪಟ್ಟು ಅವ್ರು ಲೀಗಲ್ ಒಪಿನಿಯನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಒಂದಿಷ್ಟು ದುರಸ್ತಿ ಮಾಡಿ ಕನ್ವರ್ಷನ್ ಮಾಡಿ, ಎಷ್ಟೋ ಕೇಸಸಲ್ಲಿ ನನಗೆ ಮೊದಲಿನ ಮ್ಯಾನೇಜರ್ ಶುರು ಮಾಡಿದ್ದು ನೆಕ್ಸ್ಟ್ ಮ್ಯಾನೇಜರ್ ಬಂದು ಕೊಟ್ಟಿರ್ತಕ್ಕಂಥದ್ದು ಅಷ್ಟು ಸಮಯ ತೆಗೆದುಕೊಳ್ತದೆ ದಾಖಲಾತಿಗಳನ್ನು ಸರಿ ಮಾಡಬೇಕಂದ್ರೆ. ಏನಾದರೂ ಕಷ್ಟಪಟ್ಟು ಮಾಡಿದ್ರು ಅಂದರೂ ಕೂಡ ನೆಕ್ಸ್ಟ್ ಅದು ಇಂಜಿನಿಯರಿಗೆ ಹೋಗುತ್ತೆ. ಬ್ಯಾಂಕಿನ ಲಾಯರಿಂದ ವೆರಿಫೈ ಆದ ಡಾಕ್ಯುಮೆಂಟು ನೆಕ್ಸ್ಟ್ ಬ್ಯಾಂಕಿನ ಇಂಜಿನಿಯರಿಗೆ ಹೋಗ್ತಾರೆ. ಬ್ಯಾಂಕಿನ ಇಂಜಿನಿಯರ್ ನೋಡ್ತಾರೆ, ಫಸ್ಟ್ ಪುನಃ ಅವ್ರು ಅಳತೆ ಮಾಡ್ತಾರೆ. ಅವ್ರು ಅಳತೆ ಮಾಡುವಾಗ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ಅಲ್ಲಿ ರಿಜೆಕ್ಟ್ ಆಗುತ್ತೆ. ಆಮೇಲೆ ಅವರು ಎಸ್ಟಿಮೇಷನ್ಸ್ ನೋಡ್ತಾರೆ, ಗ್ರಾಮ ಪಂಚಾಯತ್ನಿಂದ ಅಪ್ರೂವಲ್ ಇದೆಯಾ ನೋಡ್ತಾರೆ, ಆ ಎಸ್ಟಿಮೇಷನ್ ಸರಿಯಾಗಿದೆಯಾ ನೋಡ್ತಾರೆ. ನೀವು ನಂಬಲಿಕ್ಕಿಲ್ಲ, ಇವತ್ತು ಕೂಡ ಆ ನಿಯಮ ಇದೆ, ನಾನು ಬ್ಯಾಂಕರ್ಸ್ನ ಮುಂದೆ ಹೇಳ್ತೇನೆ. ಒಂದು ವೇಳೆ 13 ಅಡಿ ರೋಡ್ ಮನೆಗೆ ಇಲ್ಲ ಅಂದರೆ ಸಾಲ ಕೊಡ್ಲಿಕ್ಕಾಗಲ್ಲ. ಇವತ್ತು ನಮ್ಮ ಎಷ್ಟು 55 ಲಕ್ಷ ಸದಸ್ಯರಲ್ಲಿ ನಾನು ನೋಡಿದರೆ ಎಷ್ಟು ಜನರಲ್ಲಿ 13 ಅಡಿ ರೋಡ್ ಇದೆ. 12ರಿಂದ 13 ಅಡಿ ರೋಡ್ ಎಕ್ಸಸ್ ಇರಬೇಕು. ಯಾಕೆ ಅನ್ನೋ ನಿಮಗೆ ಆಶ್ಚರ್ಯ ಆಗ್ಬೋದು, ಇದು ಯಾಕೆ ರೋಡ್ ಬಗ್ಗೆ ಮಾತಾಡ್ತಿದ್ದೀರಂತ. ಬ್ಯಾಂಕ್ ಒಳ್ಳೆಯ ದೃಷ್ಟಿಕೋನದಲ್ಲಿ ಸಾಲ ಕೊಡುತ್ತೆ, ಆದರೆ ನಾನು ಮೊದಲೇ ಹೇಳಿದಾಗೆ ಇದು ಡೆಪಾಸಿಟ್ ಆಫ್ ದಿ ಕಾಮನ್ ಪಬ್ಲಿಕ್, ಅವರ ಹಿತದೃಷ್ಟಿಯನ್ನು ಕಾಪಾಡಬೇಕು. ಒಂದು ವೇಳೆ ಏನಾದರೂ ಸಾಲದ ಮರುಪಾವತಿ ಹೆಚ್ಚು ಕಡಿಮೆ ಆದರೆ ನಾಳೆ ಅದನ್ನು ಸರ್ಫೇಸ್ ಆ್ಯಕ್ಟಲ್ಲಿ ಹರಾಜು ಹಾಕಬೇಕು. ಆ ಮನೆಯನ್ನು ಹರಾಜು ಹಾಕುವಾಗ ಹರಾಜಿಗೆ ಕೊಂಡುಕೊಳ್ಳೋರು ಮೊದಲು ನೋಡ್ತಾರೆ ರೋಡ್ ಇದೆಯಾ ಅಂತ. ಅಲ್ಲಿ ಲಿಟಿಗೇಷನ್ ಇದೆ, ಯಾರ್ದೋ ಮನೆ ದಾಟಿ ಹೋಗ್ಬೇಕಂದ್ರೆ ಹರಾಜಲ್ಲಿ ಹೋಗೋದಿಲ್ಲ. ಅದಕ್ಕೋಸ್ಕರ ಬಹುಶಃ ಇವತ್ತು ಕೂಡ ಅದು ರೋಡ್ ಎಕ್ಸೆಸ್ ಇದೆ ಸರ್, ಇವತ್ತು ರೋಡ್ ಎಕ್ಸೆಸ್ ಬೇಕು. ಇದನ್ನು ಕಾನೂನು ಬೇಡ ಅಂತ ಹೇಳಲಿಕ್ಕಾಗಲ್ಲ, ಖಂಡಿತ ಸಾಧ್ಯ ಇಲ್ಲ, ಬೇಕೇ ಬೇಕಾಗತ್ತೆ. ಸೊ ಈ ದೃಷ್ಟಿಕೋನದಲ್ಲಿ ಒಂದು ಬ್ರ್ಯಾಂಚಲ್ಲಿ ವರ್ಷಕ್ಕೆ 10ರಿಂದ 12 ಹೌಸಿಂಗ್ ಲೋನ್ ಕೊಟ್ಟರೆ ದೊಡ್ಡ ವಿಷಯ ಈ ಒಂದು ವ್ಯವಸ್ಥೆಯಲ್ಲಿ. ಆಗೇನಾಗ್ತಾರೆ, ಈ ಬಡವರು ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಸಿಗೋದಿಲ್ಲ. ಬ್ಯಾಂಕಲ್ಲಿ ಯಾಕೆ ಟ್ರೈ ಮಾಡ್ತಾರೆ ಅಂದರೆ ಬ್ಯಾಂಕಲ್ಲಿ ಸಿಕ್ಕಿದ್ರೆ ಕಡಿಮೆ ಬಡ್ಡಿ ದರಕ್ಕೆ ಸಿಗುತ್ತೆ.
ಬ್ಯಾಂಕಲ್ಲಿ ಸಿಗೋದಿಲ್ಲ ಅಂದಾಗ ಬೇರೆ ಯಾರಿದ್ದಾರೆ ಅವ್ರಿಗೆ ಸಾಲ ಕೊಡೋರು? ಹೌದು, ಬೇರೆ ಯಾರು ಇರ್ಬೋದು ತಮ್ಮ ಅಭಿಪ್ರಾಯದ ಪ್ರಕಾರ? ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್, ಲೇವಾದಾರಿಯವರು. ಅಲ್ಲಿಗೆ ಹೋದರೆ ಉದಾಹರಣೆ, ಇವತ್ತು ನಿಮಗೆ ಜನರಲ್ ರೇಟ್ ಎಷ್ಟಿದೆ ಅಂದರೆ, ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂದರೆ 24ರಿಂದ 30, 32, 36, 48% ವರೆಗೂ ಇದೆ. ಹೌದು, ಅಂದರೆ ತಿಂಗಳಿಗೆ 3% ಅಂದರೆ 36% ಆಗುತ್ತೆ. ಹೌದು, 24% ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 24%ಅಲ್ಲಿ ಒಬ್ಬ ಏನಾದರೂ ಚಟುವಟಿಕೆ ಮಾಡಿದ, 30%ಅಲ್ಲಿ ಮಾಡಿದ ಅಂದರೆ ಅವನ ಆದಾಯಗಳು ಎಷ್ಟಿರಬೇಕು? ಕರೆಕ್ಟ್. ಆ ಬಡ್ಡಿ ದರದಲ್ಲಿ ಮನೆ ಕಟ್ಕೊಂಡು ಖಂಡಿತ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ. ಆ ಬಡ್ಡಿಯಲ್ಲಿ ಕಟ್ಟಲಿಕ್ಕೆ ಬ್ಯಾಂಕಲ್ಲಿ ಹೋಗೋಣ ಅಂದರೆ ದಾಖಲಾತಿ ಇಲ್ಲ. ಇದು ಕರುನಾಡ ನ್ಯೂಸ್, ನಿಮಗಾಗಿ ನಿಮ್ಮ ಸೇವೆಗಾಗಿ.